ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆ ಇದೆ ಸೆಪ್ಟೆಂಬರ್ 22ರಿಂದ ಆರಂಭವಾಗಬೇಕಾಗಿದೆ. ಆದರೆ ಹಿಂದೂ ಧರ್ಮದ ಉಪಜಾತಿಗಳನ್ನು ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸುವಂತಹ ಕಾರಣ ಜಾತಿ ಗಣತಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ವಿವಾದ ಸೃಷ್ಟಿಯಾಗಿಬಿಟ್ಟಿದೆ. ಅನ್ಯ ಧರ್ಮೀಯರ ಸಂಖ್ಯೆ ಹೆಚ್ಚು ತೋರಿಸುವಂತಹ ಹುನ್ನಾರವಾಗ್ತಾ ಇದೆಯಾ? ಹಲವು ಅನುಮಾನವನ್ನು ಸೃಷ್ಟಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಡೆ. ಅನ್ಯ ಧರ್ಮೀಯರ ಸಂಖ್ಯೆ ಹೆಚ್ಚಿಸೋದಕ್ಕೆ ಇದೊಂದು ಹುನ್ನಾರ ನಡೆಸಲಾಗ್ತಾ ಇದೆ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಕ್ರೈಸ್ತರ ಒಲವನ್ನು ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ್ನಲ್ಲಿದ್ದಾರೆ. ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳ ಪ್ರಸ್ತಾಪ ಆಗಿದೆ. ವಿವಾದ ಸೃಷ್ಟಿಸುವಂತಹ ಹೊಸ ಜಾತಿಯನ್ನು ಸೃಷ್ಟಿಸಿದ್ದೇಕೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ನಾಸ್ತಿಕರನ್ನೂ ಒಂದು ಧರ್ಮ ಅಂತ ತೋರಿಸ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳ ಪ್ರಸ್ತಾಪ ಏಕೆ? ಕ್ರೈಸ್ತರ ಒಲವು ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ ಮುಖ್ಯಮಂತ್ರಿಗಳು ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಕ್ರಿಶ್ಚಿಯನ್ ಜಾತಿ ಕಲಂಗೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಅನ್ಯ ಧರ್ಮದ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಕಿಡಿಕಾರ್ತಾ ಇದ್ದಾರೆ. ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಆದಿದ್ರಾವಿಡ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್. ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಉಪಜಾತಿಗಳನ್ನು ಸೇರಿಸಲಾಗಿದೆ. ಕ್ರಿಶ್ಚಿಯನ್ ಜೊತೆ ನೂರಾರು ಜಾತಿಗಳ ಪ್ರಸ್ತಾಪಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೈ ಸರ್ಕಾರದ ವಿರುದ್ಧ ಹಿಂದೂ ಸಮಾಜ ಕೆಂಡಾಮಂಡಲವಾಗಿದೆ. ಯಾಕಾಗಿ ಈ ನಿರ್ಧಾರ? ಅವೈಜ್ಞಾನಿಕವಾಗಿ ಜಾತಿ ಗಣತಿ ಸಮೀಕ್ಷೆ ಎಂದು ಕಿಡಿಕಾರ್ತಾ ಇದ್ದಾರೆ. ಹಿಂದುಳಿದ ವರ್ಗ ಮತ್ತು ಪ್ರಬಲ ಸಮುದಾಯಗಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಚಾರವಾಗಿ ಮಾತನಾಡುವುದಕ್ಕೆ ನಮ್ಮೊಟ್ಟಿಗಿದ್ದಾರೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ರಘುನಾಥ್ ಅವರು. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ಕಾರಣಕ್ಕಾಗಿ ಇತ್ತೀಚೆಗೆ ಒಂದಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂಥದ್ದು ಅಂತ ಹೇಳಿ. ಸರ್, ಈಗ ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂಥದ್ದು, ಅದರಲ್ಲೂ ತಮ್ಮ ಸಮುದಾಯದಲ್ಲೂ ಸಹ ಈ ವಿಚಾರವಾಗಿ ಒಂದಷ್ಟು ಏರು ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ. ತಾವೇನು ಹೇಳ್ತೀರಾ? ಸೆಪ್ಟೆಂಬರ್ 22ನೇ ತಾರೀಕು ಈ ತಿಂಗಳಿಂದ ಜಾತಿ ಜನಗಣತಿ ಪ್ರಾರಂಭ ಆಗುತ್ತೆ ಅಂಥೇಳಿ ಕಳೆದ ತಿಂಗಳು 22ನೇ ತಾರೀಕು ಆಗಸ್ಟು ಕನ್ನಡ ಪತ್ರಿಕೆಗಳಲ್ಲಿ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಹಾಕಿದ್ದಾರೆ. ಬ್ಯಾಕ್ವರ್ಡ್ ಕಮಿಷನ್ ಅಂದರೆ ಹಿಂದುಳಿದ ವರ್ಗ ಆಯೋಗದವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಯಾಕೆ ಹೆಚ್ಚು ವಿಚಾರಗಳು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ, ನಮಗೆ ಸೀಮಿತವಾಗಿ ಮಾತಾಡೋದು ಅಂತಂದರೆ ಬ್ರಾಹ್ಮಣ ಕ್ರಿಸ್ಟಿಯನ್ನು, ಕರ್ನಾಟಕ ಮುಜಾವರ್ ಮುಸ್ಲಿಂ ಕ್ರಿಸ್ಟಿಯನ್ನು ಬ್ರಾಹ್ಮಣ ಮತ್ತು ವ್ಯಾಸ ಬ್ರಾಹ್ಮಣ ಕ್ರಿಸ್ಟಿಯನ್, ಈ ರೀತಿಯಾಗಿ 3-4 ಬ್ರಾಹ್ಮಣ ಕ್ರಿಸ್ಟಿಯನ್ರನ್ನು ಮತ್ತು ಮುಸ್ಲಿಂ ಕ್ರಿಸ್ಟಿಯನ್ ಬ್ರಾಹ್ಮಣರನ್ನ ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಇಲ್ಲದೇ ಇರೋವಂಥ ಜಾತಿಗಳನ್ನ ನಮ್ಮ ಸಮಾಜದಲ್ಲಿ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ದಾರೆ ಈ ಒಂದು ಪಬ್ಲಿಕೇಶನ್ ಮಾಡೋವಾಗ ಅಂಥೇಳಿ. ಇದು ಮೊದಲನೇದಾಗಿ ಒಂದು ಕೂಗೆದ್ದಿರುವಂಥದ್ದು. ಇನ್ನು ಎರಡನೇದು, ಕಾಂತರಾಜ್ ಆಯೋಗದ ವರದಿ ಇಲ್ಲಿವರೆಗೆ ಹೊರಗಡೆನೇ ಬರಲಿಲ್ಲ. ಅದು ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಅಂಥೇಳಿ ಆ ಕೂಗಿದ್ದಿದ್ದರಿಂದ ಅದು ಹೊರಗಡೆ ಬಂದಿಲ್ಲ. ನಮ್ಮ ವಿಚಾರ ಇದರಲ್ಲಿ ಏನು ಅಂತ ಹೇಳಿದ್ರೆ, ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ 1995ನಲ್ಲಿ ಬಂದಿದ್ದು. ಇದು 10 ವರ್ಷಕ್ಕೆ ಒಂದು ಸತಿ ಇದರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಸಮೀಕ್ಷೆ ನಡೆಸಬೇಕು ಅಂತ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ MP ರೇಣುಕಾಚಾರ್ಯ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಹಲೋ ಸರ್. ನಮಸ್ತೆ ಸರ್. ನಮಸ್ಕಾರ ಹೇಳಿ ಸರ್, ಈಗ ಹಿಂದೂ ಧರ್ಮದ ಉಪಜಾತಿಗಳನ್ನು ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸಿ ಇವರು ಪಬ್ಲಿಕೇಶನ್ ಏನು ಮಾಡ್ತಾ ಇದ್ದಾರೆ ಜಾತಿ ಸಮೀಕ್ಷೆಗೆ ಮುನ್ನವೇ, ಒಂದು ರೀತಿಯಲ್ಲಿ ಇದು ಓಲೈಕೆ ಆಗ್ತಾ ಇದೆಯಾ? ಯಾವ ಕಾರಣಕ್ಕಾಗಿ ಹೀಗೆಲ್ಲ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಅಂತ ಸರ್, ತಮ್ಮ ರಿಯಾಕ್ಷನ್? ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ 46 ಜಾತಿಗಳ ಪಕ್ಕದಲ್ಲಿ ಕ್ರಿಶ್ಚಿಯನ್ ಪದ ಸೇರಿಸಿ ಇಡೀ ಮತ್ತು ಜಾತಿ ಕೋಡ್ ವಾಪಸ್ ಪಡಿಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ತರಾತುರಿಯಲ್ಲಿ ಈ ಜಾತಿ ಜನಗಣತಿಯನ್ನು ಮಾಡಿಕೊಡ್ತಾರೆ. ಈ ಹಿಂದೆ 166 ಕೋಟಿ ಬಳಸಿದ್ರು.
ಈ ಕೇವಲ 15 ದಿವಸದಲ್ಲಿ ಯಾವ ರೀತಿ ಇವ್ರೇನ್ ಹೇಳ್ತಾರೆ, ಶೈಕ್ಷಣಿಕವಾಗಿ ಏನ ಕತೆ ಹೇಳ್ತಾರೆ. ನಾವ್ ಹೇಳೋದು ಈ ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣ ಕೈ ಬಿಡಬೇಕು. ಈ ಹಿಂದೆ ವೀರಶೈವ ಲಿಂಗಾಯತ ಒಡನೆ 2013 ಅಧಿಕಾರಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತಮ್ಮ ಕುರ್ಚಿ ಉಳಿಸೋ ಸಲುವಾಗಿ ಎಲ್ಲ ಸಮಾಜಗಳನ್ನ ದಾರಿ ತಪ್ಪಿಸತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ, ಗೊಂದಲ ಮೂಡಿಸಿ. ಮತ್ತು ಇದ್ರ ಜೊತೆಗೆ ಸೋನಿಯಾ ಗಾಂಧಿ ಮೆಸ್ಸಲ್ಲಿ ಕ್ರಿಶ್ಚಿಯನ್ 46 ಸಮಾಜಗಳ ಪಕ್ಕದಲ್ಲಿ ಸೇರಿಸಿ ಇವರು ಜಾತಿ ಕೋಡು ಮಾಡಿದ್ದು ದೊಡ್ಡ ಅತ್ಯಂತ ದುರಂತ. ಇದು ಪ್ರಜಾತಂತ್ರಕ್ಕೆ ಒಗ್ಗಲೆ. ನೋಡಿ, ಯಾವುದೇ ಸಮಾಜ ಇರ್ಬೋದು, ಈ ಕ್ರಿಶ್ಚಿಯನ್ ಪಕ್ಕದಲ್ಲಿ ಯಾವ ರೀತಿ ಇದು ಈ ರೀತಿ ಸರ್ವೆ ಮಾಡ್ತಾರೆ, ಇದು ದುರಂತ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ಓಕೆ, ಧನ್ಯವಾದ ಸರ್. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಮಾಡ್ತಾ ಇರುವಂತಹ ಕೆಲಸ ನೋಡಿದ್ರೆ ಇಷ್ಟೊಂದು ಉಪಜಾತಿಗಳ ಹೊಸ ಜಾತಿಗಳ ಸೃಷ್ಟಿ ಆಗ್ತಾ ಇದೆ. ಇದಕ್ಕೇನು ಹೇಳ್ತೀರಾ ಸರ್ ತಾವು? ಸಾಮಾಜಿಕ ಶೈಕ್ಷಣಿಕ ಅಂತ ಹೇಳಿದ್ರೆ ಇವ್ರಿಗೆ ಜಾತಿ ಜನಗಣತಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಕೇಂದ್ರ ಸರ್ಕಾರ ಜನವರಿಯಿಂದ ಪ್ರಾರಂಭ ಮಾಡ್ತಾರೆ. ಇವರು ಶೈಕ್ಷಣಿಕ ಮತ್ತು ಸಾಮಾಜಿಕ ನೆಪದಲ್ಲಿ ಶೈಕ್ಷಣಿಕ ಸಾಮಾಜಿಕ ಅಂತಂದ್ರೆ ಈ ರೀತಿ ಕ್ರಿಶ್ಚಿಯನ್ ಪದ ಯಾಕೆ ಬಳಸ್ಬೇಕಾಯ್ತು? ಇವರು ಅದನ್ನ ನೆಪದಲ್ಲಿ ಸಮಾಜಗಳನ್ನ ಹೊಡೆಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಇವ್ರು ಸಮಾಜಗಳು ಹೊಡೆಯೋದು, ಅವರೆಲ್ಲ ಬಂದು ಇವ್ರು ಸನ್ಮಾನ ಮಾಡಬೇಕು. ಇದು ದೊಡ್ಡ ದುರಂತ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇದು ಕಾಂಗ್ರೆಸ್ಸಿನ ಹೈಕಮಾಂಡ್ ಮೆಸ್ಸಲು ತಮ್ಮ ಕುರ್ಚಿ ಉಳಿಸಿಕೊಳ್ಳೋ ಹುನ್ನಾರ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಈಗಾಗಲೇ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಬೇರೆ ಬೇರೆ ಸಮುದಾಯದವರು ತಮ್ಮ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಏನಾದರೂ ತಮ್ಮ ನಿರ್ಧಾರವನ್ನ ಬದಲಾಯಿಸಬಹುದಾ? ಆ ಮಟ್ಟದ ಒತ್ತಾಯವನ್ನು ಏನಾದ್ರು ಹಾಕಕ್ಕಾಗತ್ತಾ ಸರ್? ನೋಡಿ, ಎಲ್ಲ ಸಮಾಜಗಳು, ಕುರುಬ ಸಮಾಜ ಒಳಗೊಂಡಂತೆ ಪ್ರತಿಯೊಂದು ಸಮಾಜಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. 15 ದಿವಸದಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ಸರ್ವೇನ. ಸುಮ್ಮನೆ ಅಧಿಕಾರಿಗಳು ಬರ್ತಾರೆ, ಮನೆಗೆ ಒಂದು ಸ್ಲಿಪ್ ಅಂಟಿಸಿ ಹೋಗ್ತಾರೆ ಅಷ್ಟೇ. ಇದರಿಂದ ಏನೂ ಪ್ರಯೋಜನ ಆಗಲ್ಲ. ಇದಕ್ಕೆ ಮಾನ್ಯತೆನೇ ಇಲ್ಲ. ಕೇಂದ್ರ ಸರ್ಕಾರ ನಾಳೆ ಜನವರಿಯಿಂದ ಪ್ರಾರಂಭ ಮಾಡುತ್ತೆ. ಇಷ್ಟೇ ತರಾತುರಿಯಲ್ಲಿ ಸರ್ವೆ ಮಾಡ್ತಕ್ಕಂಥ ಜಾತಿ ಜನಗಣತಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವ್ರೇನ್ ಹೇಳ್ತಾರೆ, ಸಾಮಾಜಿಕ ಶೈಕ್ಷಣಿಕ ಅಂತ ಹೇಳ್ತಾರೆ. ಇದ್ರ ನೆಪದಲ್ಲಿ ಸಮಾಜಗಳು ಹೊಡೆಯೋದು ಮತ್ತು ಯಾರು ಮತಾಂತರ ಆಗದೆ ಇದ್ರು ಅವ್ರನ್ನ ಇವರೇ ಇಂಡೈರೆಕ್ಟ್ ಆಗಿ ನೋಡಿ, ಸಿದ್ದರಾಮಯ್ಯ ಇರ್ಬೋದು ಅಥವಾ ಬೇರೆ ಬೇರೆಯವರು ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡ್ತಾರೆ. ಇವರು ಹಿಂದೂ ಧರ್ಮಲ್ಲಿ ಹುಟ್ಟಿಲ್ವಾ? ಹಿಂದೂ ಧರ್ಮನೇ ಟೀಕೆ ಮಾಡ್ತಾರೆ ಇವರು. ಅಲ್ಲಿ ಸರಿಯಾದ ರೀತಿ ನಡೆಸ್ಕೊಳ್ತಾ ಇಲ್ಲ ಹಿಂದೂ ಧರ್ಮ, ಯಾರಿದ್ದವನು ಕಾಯ್ತಲ್ಲ. ಅಂದ್ರೆ ಇದು ಪ್ರಚೋದನೆ. ಇಂಡೈರೆಕ್ಟ್ ಇವರು ಬೇರೆ ಧರ್ಮಕ್ಕೆ ಹೋಗ್ಬಿಡ್ಲಿ ಅಂತ ಅರ್ಥ. ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಮ್ಸ್, ಪ್ರತಿಪಕ್ಷ ಬಿಜೆಪಿಯವರಾಗಿ ತಮ್ಮ ಹೋರಾಟ ಇದರ ವಿರುದ್ಧವಾಗಿ ಏನಿರುತ್ತೆ ಸರ್? ನೋಡಿ, ಈಗಾಗಲೇ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಅನೇಕ ಸಭೆಗಳಾಗಿದೆ. ಯಾವ ರೀತಿ ಹೋರಾಟ ಮಾಡಬೇಕು, ಕಾನೂನಾತ್ಮಕವಾಗಿ ಅಥವಾ ರಾಜಕೀಯವಾಗಿ ಹೋರಾಟ ಮಾಡಬೇಕು, ಬೀದಿಗಿಳಿಬೇಕು, ಇದನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ಮುಖಂಡಗಳು ನಿರ್ಣಯ ಮಾಡ್ತಾರೆ. ಎಸ್ ಸರ್, ಧನ್ಯವಾದಗಳು ರೇಣುಕಾಚಾರ್ಯ ಸರ್, ಅಶೋವಾಯಿಗ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ. ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಂಥದ್ದು, ಏನು ರಾಜ್ಯ ಸರ್ಕಾರ ಈ ಒಂದು ಜಾತಿ ಗಣತಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಬಟ್ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕ. ಅದು ಮಾಡಬೇಕಾಗಿದ್ದರೆ ಇವರುಗಳು ಈ ಒಂದು ಧರ್ಮಕ್ಕೆ, ನಮ್ಮ ಧರ್ಮದ ಬೇರೆ ಬೇರೆ ಉಪಜಾತಿಗಳನ್ನು ಹೊಸದಾಗಿ ಸೃಷ್ಟಿಸುವಂತಹ 47 ಜಾತಿಗಳನ್ನಾಗಲಿ ಉಪಜಾತಿಗಳನ್ನಾಗಿ ಸೃಷ್ಟಿಸುವುದಕ್ಕೆ ಅವಶ್ಯಕತೆ ಇರಲಿಲ್ಲ. ಮೇಲಾಗಿ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಸಮೀಕ್ಷೆ ಮಾಡುವಂಥದ್ದಕ್ಕೆ ಅವಕಾಶವೇ ಇಲ್ಲ. ಬಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದರೂ ಕೂಡ 15 ದಿನಗಳ ಒಳಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇವರು ಏನೋ ಬೇರೆ ಒಂದು ಹುನ್ನಾರವನ್ನು ಇಟ್ಟುಕೊಂಡು ಬೇರೆ ಯಾರದ್ದೋ ಓಲೈಕೆಗೆ, ಬೇರೆ ಯಾರದ್ದೋ ಧರ್ಮದವರನ್ನು ಒಂದು ರೀತಿಯಲ್ಲಿ ಸಂತೃಪ್ತಿ ಪಡಿಸುವಂಥ ಕೆಲಸಕ್ಕೋ ಅಥವಾ ಹೈಕಮಾಂಡ್ ನಾಯಕರನ್ನು ಸಂತೃಪ್ತಿ ಪಡಿಸುವಂಥ ಕೆಲಸಕ್ಕೋ ಈ ರೀತಿಯಾದಂಥ ಒಂದು ನಿರ್ಧಾರಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರ ಬರ್ತಾ ಇದೆ. ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತೀವಿ. ಎಲ್ಲ ಸಮುದಾಯದ ನಾಯಕರಿಗಾಗಲೇ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ.